ಜೈ ಹಿಂದ್. ನನ್ನ ಸ್ಯಾಮ್ನ ಮ್ಯಾಥ್ಸ್ ಲೆಕ್ಚರರ್. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು 10 ಕ್ವಶನ್ ನ ಸಾಲ್ವ್ ಮಾಡಿದ್ದೋ, ಇನ್ನು 5 ಕ್ವಶನ್ ನ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಸಾಲ್ವ್ ಮಾಡಕ್ಕೆ ಕೊಟ್ಟಿದ್ದೋ. ಆ 5 ಕ್ವಶನ್ ಗೆ ನೀವು ಸಾಲ್ವ್ ಮಾಡಿದರಾ? ನೆಕ್ಸ್ಟ್ 10 ಕ್ವಶನ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ನೇ ಕ್ವಶನ್, ಶರತ್ ಟ್ರಾವೆಲ್ಸ್ 7 ಕಿಲೋಮೀಟರ್ ನಾರ್ತ್, then he turns to his right and walks 3 kilometers. He again turns to his right and moves 7 kilometers forward. Now, in which direction is he from his starting point? Okay. ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಈ ಪಾಯಿಂಟ್ ಆಗಿರಬೇಕಂದ್ರಪ್ಪ, ನಮ್ಮ ಮಿಡಲ್ ಪಾಯಿಂಟ್ ಇದೆಯಲ್ಲ, ದಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ದ ಎನಿ ಡೈರೆಕ್ಷನ್ ಕ್ವಶನ್ಸ್. ಅಬೌಟ್ ಡೈರೆಕ್ಷನ್ ಕ್ವಶನ್, ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ. ಸೊ ಶರತ್ ಅನ್ನು ಏನ್ ಮಾಡ್ತಿದ್ದೇನೆ, 7 ಕಿಲೋಮೀಟರ್ ನಾರ್ತ್ ಸೈಡ್ ಗೆ ಟ್ರಾವೆಲ್ ಮಾಡ್ತಿದ್ದೇನೆ. ನಾರ್ತ್ ಸೈಡ್ ಗೆ 7 ಕಿಲೋಮೀಟರ್, ಇಲ್ಲೆಲ್ಲ ಹೋಗಿದ್ದೇನೆ ಅಂತ ಅನ್ಕೋಣ. 7 ಕಿಲೋಮೀಟರ್. Then he turns to his right. Right means this side. Okay. Right and walks 3 kilometers. ಅವಾಗ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನೆ. ನೆಕ್ಸ್ಟ್ he again turns to his right. Once again he again turns to his right means east side ಹೋಗುವ ರೈಟ್ ಅಂದ್ರೆ ಬಾಟಮ್. ಓಕೆ, ಕೆಳಗಡೆ ಬರಬೇಕು. Turns to his right and moves 7 kilometer. Okay. Next, now in which direction he is from his starting point? ಹಾಗಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಯಾವ ಡೈರೆಕ್ಷನ್ ಇದ್ದಾನೆ ಅಂತ ಹೇಳ್ತಿದ್ರೆ, ಈ ಪಾಯಿಂಟ್ ಅಲ್ಲಿ ಇಲ್ಲೂ ಬಂದಿದ್ದಾನೆ ಅಲ್ವಾ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನಾನು ತಗೊಂಡ್ರೆ ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾನೆ, ಈಸ್ಟ್ ಡೈರೆಕ್ಷನ್ ಅಲ್ಲಿ ಇದ್ದಾನೆ. ಓಕೆ, ಬಟ್ ಅವನು ನಡ್ಕೊಂಡ್ ಬರ್ತಾ ಇರೋ ಡೈರೆಕ್ಷನ್ ಯಾವುದು, ಸೌತ್. ಬಟ್ ನಮ್ಮ ಕ್ವಶನ್ ಅಲ್ಲಿ ಕೇಳಿರೋದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾನೆ, ಈಸ್ಟ್ ಡೈರೆಕ್ಷನ್. ನೆಕ್ಸ್ಟ್ ಕ್ವಶನ್ ನೋಡಿ, ಹೀಗಿದೆ. One evening before sunset, Rekha and Ima were talking to each other face to face. If Emma's shadow was exactly to the right of Emma, which direction was the Rekha facing? Okay, ಇಲ್ಲಿ ರೇಖಾ ಮತ್ತೆ ಏಮಾ ಅಂತ ಇಬ್ರು ಮಹಿಳೆಯರಿದ್ದಾರೆ. ಅವರು ಒನ್ ಈವ್ನಿಂಗ್ ಅವ್ರು ಮಾತಾಡ್ತಾ ಇದ್ದಾರೆ, ಫೇಸ್ ಟು ಫೇಸ್ ಮಾತಾಡ್ತಾ ಇದ್ದಾರೆ. ಮಾತಾಡುವಾಗ ಏಮಾ ಅನ್ನೋ ಮಹಿಳೆಯ ಶಾಡೋ, ನೆರಳು ಅವಳ ರೈಟ್ ಸೈಡ್ ಗೆ ಬೀಳ್ತಾ ಇದ್ರೆ, ರೇಖಾ ಅನ್ನೋಳು ಯಾವ ಸೈಡ್ ಗೆ ಫೇಸ್ ಮಾಡಿದಾಳೆ ಅಂತ ಕೇಳಿದರೆ, ರೈಟ್ ಆಫ್ ದ ಏಮಾ. ಓಕೆ. ಸೊ ಹಾಗಾದ್ರೆ ಇಲ್ಲಿ ಯಾರ ನೆರಳು ಅವರ ರೈಟ್ ಗೆ ಬೀಳ್ತಿದೆ, ಈಕೆಯ ನೆರಳು. ಓಕೆನಾ, ಈ ಫಿಗರ್ ನ ನೆರಳು ರೈಟ್ ಸೈಡ್ ಅಲ್ಲಿ ಬೀಳ್ತಾ ಇರೋದ್ರಿಂದ ಇವಳು ಏನಾಗ್ತಾಳೆ, ಏಮಾ. ಓಕೆನಾ, ಏಮಾನ ನೆರಳು, ಏಮಾ ಶಾಡೋ ವಾಸ್ ಎಕ್ಸಾಕ್ಟ್ಲಿ ಟು ದ ರೈಟ್ ಆಫ್ ದ ಏಮಾ. ಓಕೆನಾ, ಇವಳ ರೈಟ್ ಸೈಡ್ ಬೀಳ್ತಿರೋದ್ರಿಂದ ಇವಳು ಏನಾಗ್ತಾಳೆ, ರೇಖಾ. ಸೊ ಹಾಗಾದ್ರೆ ರೇಖಾ ಯಾವ ಕಡೆ ಫೇಸ್ ಮಾಡಿದಾಳೆ, ಸೌತ್. ಓಕೆನಾ. ನೆಕ್ಸ್ಟ್ ಕ್ವಶನ್ ಸೇಮ್ ಪ್ರೀವಿಯಸ್ ಕ್ವಶನ್ ಇದೆಯಲ್ಲ ಅದೇ ತರ ಇದೆ, ಬಟ್ ಅಲ್ಲಿ ಈವ್ನಿಂಗ್ ಹೇಳಿದ್ರು, ಇಲ್ಲಿ ಮಾರ್ನಿಂಗ್ ಕೇಳ್ತಿದ್ರಿ ಕಂಡಪ್ಪ. ಒನ್ ಮಾರ್ನಿಂಗ್ ಸನ್ರೈಸ್, ಮೋಹನ್ ಅಂಡ್ ಗೌರವ್ ವರ್ ಸ್ಟ್ಯಾಂಡಿಂಗ್ ಆಪೋಸಿಟ್ ಟು ಈಚ್ ಅದರ್. ಮೋಹನ್ shadow fell exactly on his left. Towards which direction does Gaurav facing? Okay, option north, south, east cannot be determined. ಪ್ರೀವಿಯಸ್ ಕ್ವಶನ್ ಅಲ್ಲಿ ಹೇಳಿದೀನಿ, ದೇರ್ ಆರ್ ಓನ್ಲಿ 2 ಪಾಸಿಬಿಲಿಟೀಸ್. ಓಕೆನಾ, ಈ ತರ ಏನಾದ್ರು ಕ್ವಶನ್ ಕೇಳಿದ್ರೆ ಎರಡೇ 2 ಪಾಸಿಬಿಲಿಟೀಸ್, ಒನ್ ಇಸ್ ನಾರ್ತ್, ಅದರ್ವೈಸ್ ಸೌತ್. ಓಕೆ,
ಪ್ರೀವಿಯಸ್ಲಿ ನಾವು ಈವ್ನಿಂಗ್ ನೋಡಿದೋ, ಇವಾಗ ಮಾರ್ನಿಂಗ್ ಟೈಮ್ ನೋಡ್ತೀವಿ. ಮಾರ್ನಿಂಗ್ ಟೈಮ್ ಅಲ್ಲಿ ನಾನು ಈ ಸೈಡ್ ಅಲ್ಲಿ ತಗೊಳ್ತೀನಿ. ಓಕೆನಾ? ಸೊ ನನಗೆ ಗೊತ್ತು ಸನ್ ರೈಸ್ ಅಲ್ಲಿ, ಸೊ ಮಾರ್ನಿಂಗ್ ಟೈಮ್ ಅಲ್ಲಿ ಯುವನ ನೆರಳು, ಈತನ ನೆರಳು ಯುವನ ಬಲಭಾಗಕ್ಕೆ ಬೀಳುತ್ತೆ, ರೈಟ್ ಸೈಡ್ ಗೆ ಬೀಳುತ್ತೆ. ಓಕೆ, ಅವನು ಈಗ ನಿಂತಿದ್ದಾನೆ ಅಂತಂದ್ರೆ ಅವನ ರೈಟ್ ಸೈಡ್ ಗೆ ಬೀಳುತ್ತೆ. ಸೇಮ್ ಆಸ್ ಇಟ್ ಈಸ್ ಯುವನ ನೆರಳು ಇವನ ಲೆಫ್ಟ್, ಎಡಭಾಗಕ್ಕೆ ಇವನ ನೆರಳು ಬೀಳುತ್ತೆ. ಹಾಗಾದ್ರೆ ಇಲ್ಲಿ ಗೌರವ್ ಯಾರು, ಮೋಹನ್ ಯಾರು ಅಂತ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಆಮೇಲೆ ಯಾವ ಡೈರೆಕ್ಷನ್ ಅಲ್ಲಿ ಗೌರವ್ ಇದ್ದಾನೆ, ಫೇಸ್ ಮಾಡಿದ್ದಾನೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಸೊ ಅದಕ್ಕೋಸ್ಕರ ನಮ್ಗೆ ಯಾವ್ದು ಲೈನ್ ಇಂಪಾರ್ಟೆಂಟ್ ಅಂದ್ರೆ ಮೋಹನ್ ಶಾಡೋ ಫೆಲ್ ಎಕ್ಸಾಕ್ಟ್ಲಿ ಆನ್ ಹಿಸ್ ಲೆಫ್ಟ್. ಓಕೆನಾ? ಇಲ್ಲಿ ಯಾವ ವ್ಯಕ್ತಿಗೆ ತನ್ನ ನೆರಳು ಎಡಭಾಗಕ್ಕೆ ಬೀಳ್ತಾ ಇದೆ, ಇವನಿಗೆ. ಓಕೆನಾ? ಇವನಿಗೆ. ಹಾಗಾದ್ರಿಂದ ಇವನ್ ಏನಾಗಿದ್ದಾನೆ, ಮೋಹನ್. ಇವನ್ ಮೋಹನ್ ಆದ್ಮೇಲೆ ಇವನೇನಾದ, ಗೌರವ್. ಓಕೆನಾ? ಸೊ ಇವಾಗ ಹೇಳೋಣ, ಮೋಹನ್ ಯಾವ ಡೈರೆಕ್ಷನ್ ಅಲ್ಲಿ ನೋಡ್ತಾ ಇದ್ದಾನೆ, ನಾರ್ತ್ ಡೈರೆಕ್ಷನ್. ಹಾಗಾದ್ರೆ ಗೌರವ್ ಯಾವ ಡೈರೆಕ್ಷನ್ ಅಲ್ಲಿ ನೋಡ್ತಾ ಇದ್ದಾನೆ, ಸೌತ್. ಓಕೆನಾ? ಅವರು ಆಪೋಸಿಟ್ ಆಗಿ ಕಮ್ಯುನಿಕೇಶನ್ ಮಾಡ್ತಾ ಇರೋದ್ರಿಂದ ಅಥವಾ ಆಪೋಸಿಟ್ ಆಗಿ ಸ್ಟ್ಯಾಂಡಿಂಗ್ ಅಲ್ಲಿ ಇರೋದ್ರಿಂದ ಗೌರವ್ ಸೌತ್ ಸೈಡ್ ಗೆ ಫೇಸ್ ಮಾಡಿ ನಿಂತಿದ್ದಾನೆ. ಆನ್ಸರ್ ಇಸ್ ಸೌತ್. ನೆಕ್ಸ್ಟ್ ಕ್ವೆಶ್ಚನ್. ರೋಹನ್ rank 7th from the top and the 26th from the bottom in a class. Okay, how many students are there in a class? Okay, for example ಈ ತರ ತಗೊಂಡ್ರೆ from the top ಇಂದ ಅವನು 7th one, ಬಾಟಮ್ ಇಂದ ಎಷ್ಟೇನವನು 26th one. ಓಕೆ, ಸೊ ಈ ತರ ಏನಾದ್ರು ಪ್ರಾಬ್ಲಮ್ ಕೊಟ್ರೆ, ನಮ್ಗೆ ಈ ತರ ಏನಾದ್ರು ಪ್ರಾಬ್ಲಮ್ ನ ಅರೇಂಜ್ ಮಾಡಿದ್ರೆ ನೀವೇನ್ ಮಾಡ್ಬೇಕು ಡೈರೆಕ್ಟ್ ಗೆ ಅಂತಂದ್ರೆ 7 ಪ್ಲಸ್ 26 ಮೈನಸ್ 1. ಓಕೆ, ಕೊಟ್ಟಿರುವಂತಹ ನಂಬರ್ಗಳನ್ನ ಅವನ ಪ್ಲೇಸಸ್ ಇರುತ್ತಲ್ಲ, ಯಾವ ಪ್ಲೇಸ್ ಅಲ್ಲಿ ಇದ್ದಾನೆ, ಫ್ರಮ್ ಟಾಪ್ 7, ಫ್ರಮ್ ಬಾಟಮ್ 26. ಓಕೆನಾ? ಅವೆರಡು ಸಮ್ ಮಾಡ್ಬಿಟ್ಟು ಒಂದಿಂದ ಕಳಿಬೇಕು. ಯಾಕೆ ಅಂತಂದ್ರೆ ಬಾಟಮ್ ಇಂದ ಒಂದು ಪ್ಲೇಸ್ ಗೆ ಬಂದು ಕೂತಿದ್ದೇನಾ, ನಾವು ಟಾಪ್ ಇಂದನು ಅದೇ ಪ್ಲೇಸ್ ಬಂದಾಗ 2 ಟೈಮ್ಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ 1 ಟೈಮ್ ನ ಸಬ್ಟ್ರಾಕ್ಟ್ ಮಾಡ್ತಿದ್ದೀನಿ. ಸೊ 26 ಪ್ಲಸ್ 7 ಎಷ್ಟು, 33 ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು 32. ಹಾಗಾದ್ರೆ ಅವನು ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ಅ ಕ್ಲಾಸ್? ಹಾಗಾದ್ರೆ ಟೋಟಲ್ ಆಗಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದ್ರೆ 32 ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಒನ್. A, B, C, D, E and F. ಓಕೆನಾ? ಆಲ್ಫಾಬೆಟ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ 6 ಆಲ್ಫಾಬೆಟ್ ಇದೆ. ಆರ್ ಸಿಟ್ಟಿಂಗ್ ಇನ್ ಅ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್. ಓಕೆನಾ? ಈ ಸರ್ಕ್ಯುಲರ್ ಟೇಬಲ್ ಅಲ್ಲಿ ಕೂತಿದ್ದಾರೆ ABCD ಅಂತ. ಸೊ 6 ಇರೋದ್ರಿಂದ ಈಕ್ವಲ್ ಬರ್ಕೊಳ್ತೀನಿ. ನೋಡಿ, ಇದಕ್ಕೆ ಇಲ್ಲಿ ಆಪೋಸಿಟ್, ಇದಕ್ಕೆ ಇದು ಆಪೋಸಿಟ್, ಈ ಒನ್ಗೆ ಇವನ್ ಆಪೋಸಿಟ್. ಯಾಕಂದ್ರೆ ಟೋಟಲ್ ನೋಡಿ ಈಕ್ವಲ್ ಡಿಸ್ಟೆನ್ಸ್ ಬರ್ಲಿ ಅಂದ್ಬಿಟ್ಟು ಆಪೋಸಿಟ್ ಬರ್ಕೊಂಡೆ. 2 4 6 ಆಲ್ಫಾಬೆಟ್ ನ ಆರ್ಡರ್ ಬರೆಯಕ್ಕೋಸ್ಕರ ಫಸ್ಟ್ ನಾವು ಆಲ್ಫಾಬೆಟ್ ನ ಬರೆಯಕ್ಕಾಗಲ್ಲ, ಯಾಕಂದ್ರೆ ಕಂಡೀಷನ್ ಗಳು ಕೊಟ್ಟಿದ್ದಾರಲ್ಲ. ಕಂಡೀಷನ್ ನೋಡೋಣ. ಫಸ್ಟ್ ಕಂಡೀಷನ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಟೇಬಲ್. ಇವರೆಲ್ಲ ಸೆಂಟರ್ ಸೈಡ್ ಗೆ ಫೇಸ್ ಮಾಡಿದಾರಂತೆ. ಓಕೆ, ನೆಕ್ಸ್ಟ್ ಡಿ ಇಸ್ ಸಿಟ್ಟಿಂಗ್ ಬಿಟ್ವೀನ್ ಎಫ್ ಅಂಡ್ ಬಿ. ಓಕೆನಾ? ಸಪೋಸ್ ನಾನು ಇದನ್ನ ಡಿ ಅಂತ ಕನ್ಸಿಡರ್ ಮಾಡಿದ್ರೆ, ಓಕೆನಾ, ಎಫ್ ಮತ್ತೆ ಬಿ ಮಧ್ಯೆ ಕೂತಿದಾರಂತೆ. ಯಾರು? ಡಿ ಸಿಟಿಂಗ್ ಬಿಟ್ವೀನ್ ಎಫ್ ಅಂಡ್ ಬಿ. ಓಕೆನಾ? ಸರ್ ಏನಕ್ಕೆ ಒಳಗಡೆ ಬರ್ಕೊಂಡ್ರಿ, ಹೊರಗಡೆ ಏನು ಬರ್ಕೊಂಡಿಲ್ಲ ಅಂತಂದ್ರೆ ನನ್ಗಿನ್ನು ಬಿ ಈ ಸೈಡ್ ಬರ್ಬೇಕಾ, ಎಫ್ ಈ ಸೈಡ್ ಬರ್ಬೇಕಂತ ಕನ್ಫರ್ಮ್ ಆಗಿಲ್ಲ. ಅದಕ್ಕೋಸ್ಕರ ಒಳಗಡೆ ಬರ್ಕೊಂಡಿದ್ದು. ನೆಕ್ಸ್ಟ್, ಎ ಇಸ್ ದ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಡಿ. ಓಕೆನಾ? ಸೆಕೆಂಡ್ ಟು ದ ಲೆಫ್ಟ್ ಆಫ್ ಡಿ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಏನು ಅಂತಂದ್ರೆ ಲೆಫ್ಟ್ ಸೈಡ್ ಅಂತಂದ್ರೆ ಕ್ಲಾಕ್ ವೈಸ್ ಕಂಡಪ್ಪ, ನಿಮ್ಗೆ ಗೊತ್ತಲ್ಲ, ದಿಸ್ ಒನ್ ಇಸ್ ದ ಕ್ಲಾಕ್ ವೈಸ್. ಓಕೆನಾ? ರೈಟ್ ಅಂದ್ರೆ ಆಂಟಿ ಕ್ಲಾಕ್ ವೈಸ್. ಲೆಫ್ಟ್ ಮೀನ್ಸ್ ಕ್ಲಾಕ್ ವೈಸ್. ಓಕೆ, ಕ್ಲಾಕ್ ವೈಸ್. ರೈಟ್ ಮೀನ್ಸ್ ಆಂಟಿ ಕ್ಲಾಕ್ ವೈಸ್. ಓಕೆನಾ? ನೀವು ಯಾವ್ದಾರ ಇದು ಲೆಟರ್ ತಕೊಂಡ್ರು ಇದು ಆಂಟಿ ಕ್ಲಾಕ್ ವೈಸ್ ಆಗುತ್ತೆ. ಓಕೆನಾ? ರೈಟ್ ಮೀನ್ಸ್ ಆಂಟಿ ಕ್ಲಾಕ್ ವೈಸ್, ಲೆಫ್ಟ್ ಮೀನ್ಸ್ ಕ್ಲಾಕ್ ವೈಸ್. ಓಕೆನಾ? ಸೊ ನಮ್ಗೆ ಹೇಳೋಣ ಇವಾಗ ಎ ಇಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಡಿ. ಏನದು ಡಿ ನ ಲೆಫ್ಟ್ ಸೈಡ್ ಅಲ್ಲಿ ಸೆಕೆಂಡ್ ಒನ್ ಅಂತೆ. ಆಲ್ರೆಡಿ ಇಲ್ಲಿ ಒಂದು ಲೆಟರ್ ಇದೆ ಅಂತ ನಾನು ಹೇಳಿದೀನಿ, ಅದಕ್ಕೋಸ್ಕರ ಸೆಕೆಂಡ್ ಒನ್ ಅಂದ್ರೆ ಇಲ್ಲಿ. ಓಕೆನಾ? ಬರ್ತೀನಿ. ನೆಕ್ಸ್ಟ್ ಟು ದ ಲೆಫ್ಟ್ ಆಫ್ ಡಿ ಅಂಡ್ ಸೆಕೆಂಡ್ ಟು ದ ರೈಟ್ ಆಫ್ ಇ. ಮತ್ತೆ ಹೇಳ್ತಿದ್ದೀನಿ, ಇ ಅನ್ನೋದು ಸಾರಿ ಎ ಅನ್ನೋದು ಇ ನ
ರೈಟ್ ಸೈಡ್ ಸೆಕೆಂಡ್ ಒನ್ ಅಂತೆ. ಹಾಗಾದ್ರೆ ನಾನು ಇಲ್ಲಿಗೆ ಈ ಬರ್ಕೊಳ್ಳ, ಯಾಕೆಂದ್ರೆ ಆಂಟಿ ಕ್ಲಾಕ್ ವೈಸ್ ಬಂದ್ರೆ ಏನಂತ ಹೇಳಿದೀನಿ, ರೈಟ್. ಓಕೆನಾ, ಅದಕ್ಕೋಸ್ಕರ ಈ ನ ಸೆಕೆಂಡ್ ರೈಟ್ ಎ ಇದೆ, ಡಿ ಗು ಸೆಕೆಂಡ್ ಲೆಫ್ಟ್ ಎ ಇದೆ, ಅದನ್ನೇ ಕಂಡೀಷನ್ ಹೇಳಿರೋದು. ಸರಿ ಇದೆ ಪೊಸಿಷನ್. ಸೊ ಹಾಗಾದ್ರೆ ಸೊ ಇನ್ನ ಮಿಕ್ಕಿದ ಯಾವುದು, ಸಿ. ಹಾಗಾದ್ರೆ ಎಫ್ ಬಿ ನ ಹೊರಗಡೆ ಬರೆದು ಬಿಡ್ಲಾ. ಸೊ ಅದ್ರ ಪ್ಲೇಸ್ ಸರಿ ಇದೆ. ಸೊ ಇನ್ನೊಂದು ಮಿಕ್ಕಿದ್ದು ಲೆಟರ್ ಸಿ. ಸೊ ಸಿ ನ ಈ ಪ್ಲೇಸ್ ಗೆ ಬರೆದಿದ್ದೀನಿ. ನನ್ನ ಕ್ವಶನ್ ಏನು ಅಂದ್ರೆ, ಫೈಂಡ್ ಔಟ್ ದ ಹೂ ಫೇಸಿಂಗ್ ಟು ದ ಡಿ. ಡಿ ಗೆ ಫೇಸ್ ಮಾಡ್ತಿರೋರು ಯಾರು ಅಂದ್ರೆ ಅಪೋಸಿಟ್ ಫೇಸ್ ಇರೋರು ಯಾರು, ಡಿ ಗೆ ಅಪೋಸಿಟ್ ಫೇಸ್ ಇರೋರು ಯಾರು, ಸಿ. ಆಲ್ಫಾಬೆಟ್ ಒಂದು ಸೀರೀಸ್ ಕೊಟ್ಟಿದ್ದಾರೆ, ಒಂದು ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದು ನೆಕ್ಸ್ಟ್ ಪೊಸಿಷನ್ ಯಾವುದು ಅಂತ ಕ್ವಶನ್ ಮಾರ್ಕ್ ಮಾಡಿದ್ದಾರೆ ಅಥವಾ ಸ್ಪೇಸ್ ಕೊಟ್ಟಿದ್ದಾರೆ. ಆರ್ಡರ್ ಹೀಗಿದೆ 3, 13, 33, 63, 103. ನೆಕ್ಸ್ಟ್ ಒನ್ ಇಸ್ ಕ್ವಶನ್ ಮಾರ್ಕ್ ಅಥವಾ ಸ್ಪೇಸ್ ಕೊಟ್ಟಿದ್ದಾರೆ. ಆ ನಂಬರ್ ಯಾವುದು ಅಂತ ಕಂಡುಹಿಡಿಯಬೇಕು. ಬೇಕಾದ್ರೆ ನಾನು ಆಪ್ಷನ್ ಕೊಡ್ತೀನಿ. ಆಪ್ಷನ್ ಎ 143, ಆಪ್ಷನ್ ಬಿ 153, ಆಪ್ಷನ್ ಸಿ 158, ಆಪ್ಷನ್ ಡಿ 113. ನಮ್ಗೆ ನಂಬರ್ ಸೀರೀಸ್ ಕೊಟ್ಟಾಗ ನಾವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದ ಫಸ್ಟ್ ಅಂಡ್ ಸೆಕೆಂಡ್ ನಂಬರ್. ಓಕೆನಾ, ಅದನ್ನ ನಾವು ನೋಡ್ತಾ ಹೋಗ್ಬೇಕು. ನಂಗೆ ಆಲ್ರೆಡಿ ಗೊತ್ತಿದೆ 3, 13, 33, 63, 103. ಓಕೆನಾ, 3 and 33 ಗೆ ಎಷ್ಟು ಡಿಫರೆನ್ಸ್ ಇದೆ, +10. 3 + 10 30. ನೆಕ್ಸ್ಟ್ ಸೇಮ್ ಆಸ್ ಇಟ್ ಇಸ್ 13 + 20. ಸಾರಿ, yes, 13 + 20. 13 + 20 33. ನೆಕ್ಸ್ಟ್ 33 + 30 63. ನೆಕ್ಸ್ಟ್ 63 + 40 103. The next one as usually +50 because of order ಇದೆ ನೋಡಿ, +10, +20, +30, +40, +50. ಓಕೆನಾ, the answer is 153 is the right answer. 1696 question mark. ಓಕೆ, ಸೊ ನಾನು ಆಲ್ರೆಡಿ ಹೇಳಿದಂಗೆ 2, 4, 16, 96 ಡ್ಯಾಶ್ ಅದನ್ನ ಫಿಲ್ ಮಾಡೋಣ. ಕೊಟ್ಟಿರುವಂತ ಆಪ್ಷನ್ ಯಾವ್ದಾದ್ರು ಒಂದು ಆನ್ಸರ್ ಸರಿ ಇರುತ್ತೆ, ಅದನ್ನ ಫಿಲ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಮತ್ತೆ ಸೆಕೆಂಡ್ ಒನ್ ಗೆ ಏನ್ ರಿಲೇಷನ್ ಅಂದ್ರೆ 2 2s 2 2s 4. ನೆಕ್ಸ್ಟ್ ಒನ್ ಇಸ್ 4 4s 4 4s 16. ನೆಕ್ಸ್ಟ್ ಒನ್ 16 6s 16 6s 96. ನೆಕ್ಸ್ಟ್ ಒನ್ ಆಸ್ ಯೂಶುವಲ್ 96 8s. ಬಿಕಾಸ್ ಆಫ್ ನೋಡಿ, ನಾನು ಸೇಮ್ ನಂಬರ್ ನ ಈವನ್ ನಂಬರ್ ಗಳಿಗೆ ಮಲ್ಟಿಪಲ್ ಮಾಡ್ತಾ ಬರ್ತಾ ಇದ್ದೀನಿ. ಆರ್ಡರ್ ಈವನ್ ನಂಬರ್ ನ ಆರ್ಡರ್ ಇದೆಯಲ್ಲ, ಅದಕ್ಕೆ ಮಲ್ಟಿಪಲ್ ಮಾಡ್ತಿದ್ದೀನಿ. ಈ ಕೊಟ್ಟಿರುವಂತ ನಂಬರ್ ನ ಫಸ್ಟ್ ಈವನ್ ನಂಬರ್ 2 ಗೆ ಮಲ್ಟಿಪಲ್ ಮಾಡಿದೆ, ಸೆಕೆಂಡ್ ನಂಬರ್ ಬಂತು. ಸೆಕೆಂಡ್ ನಂಬರ್ ನ ಸೆಕೆಂಡ್ ಈವನ್ ನಂಬರ್ ಗೆ ಮಲ್ಟಿಪಲ್ ಮಾಡಿದ್ರೆ ಥರ್ಡ್ ನಂಬರ್ ಬಂತು. ಥರ್ಡ್ ನಂಬರ್ ನ ಥರ್ಡ್ ಒನ್ ಈವನ್ ನಂಬರ್ ಗೆ ಮಲ್ಟಿಪಲ್ ಮಾಡಿದ್ರೆ ಫೋರ್ತ್ ಒನ್ ಬಂತು. ಫೋರ್ತ್ ಒನ್ ನ ಫೋರ್ತ್ ಈವನ್ ನಂಬರ್ ಗೆ ಮಲ್ಟಿಪಲ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ ಅಂತಂದ್ರೆ 96 into 8 768. ಓಕೆನಾ, 8 6s 48, 4 8 9s 72 plus 4 76. ಓಕೆನಾ, ಸೊ 768 is the right answer. ನಂಬರ್ ಸೀರೀಸ್ ಹೀಗಿದೆ ನೋಡ್ರಪ್ಪ, 16 20 28 40 ಡ್ಯಾಶ್. ಓಕೆ, ಸೊ ಕೊಟ್ಟಿರುವಂತ ಆಪ್ಷನ್ ನಾವು ಯಾವ್ದಾದ್ರು ಒಂದು ಆಪ್ಷನ್ ಸರಿ ಇರುತ್ತೆ, ಆ ಆಪ್ಷನ್ ನ ಇಲ್ಲಿ ಕೊಡೋಣ, ಅದು ಆನ್ಸರ್ ಆಗಿದೆ. ಸೊ ನೋಡ್ತಾ ಹೋಗೋಣ ಯಾವ್ದು ಬರುತ್ತೆ ಅಂತ. ಓಕೆ, ಇದು ರಿಲೇಷನ್ ನೋಡ್ತೀವಿ ನೋಡಿ. ಸೊ 16ಕ್ಕೆ 4ನ ಕೂಡಿದ್ರೆ 20 ಬರ್ತಿದೆ. 16 + 4 20. ನೆಕ್ಸ್ಟ್ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಸೆಕೆಂಡ್ ಒನ್ ಅಂಡ್ ಥರ್ಡ್ ಒನ್? ಓಕೆನಾ, 20 + 8. ನೆಕ್ಸ್ಟ್ ಥರ್ಡ್ ವಿತ್ ಫೋರ್ತ್ ರಿಲೇಷನ್ 28 + 28 + 12. 28 + 12 40. Next is okay 40 plus. ಓಕೆನಾ ಸರ್, ಹಾಗಾದ್ರೆ 40 ಪ್ಲಸ್ ಏನಂತ ಬರ್ಕೋಬೇಕು? ಅದಕ್ಕೂ ಈಸಿ ಮೆಥಡ್ ಇದೆ ನೋಡಿ. ಇಲ್ಲಿ ನಾನು ಸಮ್ ಮಾಡ್ತಿರುವಂತ ವ್ಯಾಲ್ಯೂ ಎಲ್ಲ 4 ಟೇಬಲ್ಸ್. 4 1s 4, 4 2s 8, 4 3s 12,
4 4s are 16. Okay, this is the idea for the write the last digit, last number. Okay, ಹಾಗಾದ್ರೆ 40 plus 16 is to 56. Answer C is the right answer. Next question ಈ ತರ ಕೊಟ್ಟಿದ್ದಾರೆ, find the missing term which does not fit into the series. ಕೊಟ್ಟಿರುವಂತಹ ನಂಬರ್ ಸೀರೀಸ್ ಗೆ ಒಂದು ನಂಬರ್ ಫಿಟ್ ಆಗಿಲ್ಲ, ಆ ಫಿಟ್ ಆಗದೆ ಇರೋ ನಂಬರ್ ಯಾವುದು ಅಂತ ನೀವು ಚೂಸ್ ಮಾಡಿ ಅಂತ ಹೇಳಿದ್ದಾರೆ. ಅದು ಯಾವ ನಂಬರ್ ಅಂತ ಕೊಡೋಣ. ಆಪ್ಷನ್ಸ್ ಕೊಟ್ಟಿದ್ದಾರೆ 15, 27, 63, 127. ಎಲ್ಲ ನಂಬರ್ಸ್ ಆ ನಂಬರ್ ಸೀರೀಸ್ ಅಲ್ಲಿ ಇದೆ. ನೋಡೋಣ ಯಾವ್ದು ಫಿಟ್ ಆಗಿದೆ. ಸೊ ಇದಕ್ಕೂ ನೋಡೋಣ ನನ್ನ ರಿಲೇಷನ್. ಸೊ ಇದಕ್ಕೂ ರಿಲೇಷನ್, ನಾನು ಈ ನಂಬರ್ ಇಂದ ಈ ನಂಬರ್ ನ ಹೇಗೆ ಬರ್ಕೊಂಡೆ ಅಂತ ಹೇಳ್ತೀನಿ. ಒಂದು what is the 2 power 1? 2 power 1 is equal to 2. ಓಕೆನಾ? ಸೊ 2 power of 2 plus previous number. ಓಕೆನಾ? ಈ ನಂಬರ್ ಇದೆಯಲ್ಲ ಇದನ್ನ ಆಡ್ ಮಾಡಬೇಕು. plus 1 gives the next number. 2 power 1 plus 1 gives the 3. ಓಕೆನಾ? ಯಾಕಂದ್ರೆ 2 power 1 ಅಂದ್ರೆ 2 plus 1 3. Same as it is 3 and 7 relation. 2 power 2. 2 square means 4. 4 plus 3 7. Okay, same as it is 2 cube. 2 cube is 8. 8 plus 7 15. Same as it is. Okay, 2 power 4. 2 power 4 is 16. 16 plus 15 16. 2 power 4 is 16. Okay, 16 plus 15 ಎಷ್ಟು ಬರಬೇಕಿತ್ತು? 31. ಬಟ್ ಇಲ್ಲಿ ಎಷ್ಟು ಬರ್ತಿದೆ? 27. ಓಕೆನಾ? ಹಾಗಾದ್ರೆ ಈ ನಂಬರ್ ನನ್ಗೆ ಏನ್ ಬರ್ತಿದೆಪ್ಪ? ರಾಂಗ್ ಬರ್ತಾ ಇದೆ. ಓಕೆನಾ? 27 ಏನ್ ಬರ್ತಿದೆ? ರಾಂಗ್ ಬರ್ತಿದೆ. ಅದಕ್ಕೋಸ್ಕರ 27 is the right answer. ಸರ್ ಹಾಗಾದ್ರೆ ನೆಕ್ಸ್ಟ್ ಒಂದು ಚೆಕ್ ಮಾಡಿ ಸರ್. ಸೇಮ್ ಆಸ್ ಇಟ್ ಈಸ್. ಓಕೆನಾ? 2 power 5 ಮಾಡಿ. ವಾಟ್ ಇಸ್ ದ 2 power 5 ವ್ಯಾಲ್ಯೂ? 2 power 5 ವ್ಯಾಲ್ಯೂ 32. 32 plus 31 ಮಾಡಿ. 32 plus 31 ಸೇಮ್ 63 ನೇ ಬರುತ್ತೆ. ನೆಕ್ಸ್ಟ್ ಆಸ್ ಯೂಶುವಲ್ 2 power 6. ಓಕೆನಾ? ಸಮ್ ಮಾಡಿದ್ರೆ ಅದು ಬರ್ತಾ ಹೋಗುತ್ತೆ. ಹಾಗಾದ್ರೆ ನಮಗೆ ಯಾವ ನಂಬರ್ ನ ತಪ್ಪು ಕೊಟ್ಟಿದ್ದಾರೆ? 27. ಆ ಜಾಗದಲ್ಲಿ ಎಷ್ಟು ಬರ್ಬೇಕಿತ್ತು? ನಮಗೆ 31 ಬರ್ಬೇಕಿತ್ತು. ರೆಡಿ? ಲಾಸ್ಟ್ ಕ್ವಶನ್ ನೋಡಪ್ಪ ಹೀಗಿದೆ. ಫಾದರ್ ಏಜ್ ಇಸ್ ಟ್ವೈಸ್ ದಟ್ ಆಫ್ ಹಿಸ್ ಸನ್ ಏಜ್. 30 years back father age was 4 times that of son age. What is the age of the son now? ಇಲ್ಲಿ ಅಪ್ಪ ಮತ್ತೆ ಮಗನ ಏಜ್ ನ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಆ ಕಂಪ್ಯಾರಿಸನ್ ಅಲ್ಲಿ ಲಾಸ್ಟ್ ಗೆ ನಮಗೆ ಮಗನ ಏಜ್, ಪ್ರೆಸೆಂಟ್ ಮಗನ ಏಜ್ ಎಷ್ಟಿದೆ ಅಂತ ಕೇಳ್ತಾರೆ. ಸೊ ನನಗೆ ಯಾರ ಏಜ್ ನ ಕೇಳ್ತಿದ್ರೆ ಅವ್ರನ್ನ ನಾನು ಸುಮ್ಮನೆ ಯಾವುದೋ ಒಂದು ಲೆಟರ್ ಇಂದ ರೆಪ್ರೆಸೆಂಟ್ ಮಾಡೋಣ. ಓಕೆನಾ? ಸೊ ಸನ್ ಏಜ್ ನ ನಾನು ಸನ್ ಏಜ್ ನ x ಅಂತ ತಗೊಳ್ತೀನಿ. ಬಿಕಾಸ್ ಆಫ್ x ಇಸ್ ಅ ವೇರಿಯಬಲ್. ಓಕೆನಾ? ಅದು ಎಷ್ಟು ಬರುತ್ತೋ ಬರ್ಲಿ ಲಾಸ್ಟ್ ಗೆ. ಸೊ ಹಾಗಾದ್ರೆ ಇದನ್ನ ಯೂಸ್ ಮಾಡ್ಕೊಂಡು ಕಂಡೀಷನ್ ಮಾಡ್ತೀನಿ ನೋಡ್ರಪ್ಪ. ಫಾದರ್ ಏಜ್ ನ ಫಾದರ್ ಎಷ್ಟು ಏಜ್ ಆಗುತ್ತೆ ಅಂತಂದ್ರೆ, ಫಾದರ್ ಏಜ್ ಎಷ್ಟಾಗುತ್ತೆ ಅಂತಂದ್ರೆ ಅವನೇ ಹೇಳಿದ್ರೆ ಮಗನ 2 ಪಟ್ಟು ಜಾಸ್ತಿ ಇರುತ್ತೆ. ಟ್ವೈಸ್ ದಟ್ ಆಫ್ ಹಿಸ್ ಸನ್ ಅಂದ್ರೆ ಡಬಲ್ 2x ಆಗುತ್ತಂತೆ. ಓಕೆನಾ? ಸೊ ನೆಕ್ಸ್ಟ್ ಮುಂದೆ ಹೇಳ್ತಿದ್ರೆ 30 year back 30 ವರ್ಷಗಳ ಹಿಂದೆ. 30 ವರ್ಷಗಳ ಹಿಂದೆ ಏನಾಗುತ್ತೆ? ಮಗಂಗೂ 30 ವರ್ಷ ಹಿಂದೆ ಇರುತ್ತೆ. ಸೇಮ್ ಆಸ್ ಇಟ್ ಇಸ್ ಅಪ್ಪಂಗೂ ಕೂಡ 30 ವರ್ಷ ಹಿಂದೆ ಇರುತ್ತೆ. ಅದಕ್ಕೋಸ್ಕರ 30 year back ಅಂತ ಇರೋದ್ರಿಂದ ಮೈನಸ್ ಮಾಡ್ಕೊಬೇಕು. ಓಕೆನಾ? ಸನ್ ಏಜ್ಗೂ ಮೈನಸ್ ಮಾಡ್ಕೋಬೇಕು, ಫಾದರ್ ಏಜ್ಗೂ ಮೈನಸ್ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದೆ ಹೋಗೋಣ. ಸೊ 30 ವರ್ಷದ ಹಿಂದೆ ಇವರಿಬ್ಬರದ್ದು ರಿಲೇಷನ್ ಹೇಗಿತ್ತು ಅಂತ ಕೊಟ್ಟಿದ್ದಾರೆ. ಫಾದರ್ ಏಜ್ ವಾಸ್ 4 times that of son age. ಓಕೆನಾ? ಫಾದರ್ ಏಜ್ ಇದೆಯಲ್ಲ, ಈ ಫಾದರ್ ಏಜ್ ಮಗನ 4 ಪಟ್ಟು ಇತ್ತಂತೆ. ಯಾವ ಟೈಮ್ ಅಲ್ಲಿ? 30 ವರ್ಷಗಳ ಹಿಂದೆ. ಹಾಗಾದ್ರೆ ಸಾಲ್ವ್ ಮಾಡೋಣ. x ವ್ಯಾಲ್ಯೂ ಕಂಡುಹಿಡಿಯೋಣ. 4x minus 430 is 120 which is equal to 2x minus 30. ಓಕೆನಾ? ಪ್ಲಸ್ 2x ಈ ಕಡೆ ತಗೊಂಡ್ರಪ್ಪ minus 2x plus minus 120 ಆ ಕಡೆ ಹೋದ್ರೆ plus 120 minus 30 right as it is. So 4x minus 2x 2x is equal to 90. 2 ones are 2 45s are. Therefore x is equal to 45. ಓಕೆನಾ? ಏನು x ನ ನಾವು ರೆಪ್ರೆಸೆಂಟ್ ಮಾಡ್ಕೊಂಡಿರೋದು ಸನ್ ಏಜ್. ಹಾಗಾದ್ರೆ ಅವನ ಮಗನ ಏಜ್ ಎಷ್ಟು? 45.
ಸೊ ಇಲ್ಲಿಗೆ 10 ಕ್ವಶನ್ ಇವತ್ತಿನ ಕ್ಲಾಸ್ ನ 10 ಕ್ವಶನ್ ನಾವು ಸಾಲ್ವ್ ಮಾಡಿದೀವಿ. ನೆಕ್ಸ್ಟ್ 5 ಕ್ವಶನ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ಆನ್ಸರ್ ಮಾಡಿ, ಓಕೆನಾ? ನೀವು ಅದ್ರ ಜೊತೆಗೆ ಅದನ್ನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ಸ್ ಮಾಡಬೇಕು. ಅದೇ ತರ ನೀವು